ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮುಖ್ಯವಾಗಿ PSI ಯಲ್ಲಪ್ಪರವರ ಒಂದು ನಾಯಕತ್ವದಲ್ಲಿ ಅವರದಾದಂಥ ಒಂದು ಕ್ರೈಮ್ ಟೀಮ್ ಮುಖಾಂತರ ಅತಿ ಪ್ರಮುಖವಾದಂಥ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಮುಖ್ಯವಾಗಿ ATM ಫ್ರಾಡ್. ಸಾಮಾನ್ಯವಾಗಿ ಮುಗ್ಧ ಜನರು, ವಯಸ್ಸಾದವರು, ಹೆಣ್ಣುಮಕ್ಕಳು ATM ಒಳಗೋದವಾಗ ATM ಅವ್ರು ಒಳಗಿದ್ದಾವಲ್ಲ, ಅವ್ರ ಹಿಂದುಗಡೆನೆ ಹೋದಂಥ ಅಪರಿಚಿತರು ಏನು ಮಾಡ್ತಾ ಇದ್ರು, ಅವರ ATM ಪಿನ್ ಹಾಕ್ತಾರೆ, ಪಿನ್ ನೋಡಿಕೊಂಡು ನಂತರ ಹೊರಗೆ ಬರ್ತಾ ಇರಬೇಕಿದ್ರೆ, ಹಣ ಕಾಯ್ಕೊಳ್ಳ ಮಾಡ್ತಿರ್ಬೇಕಿದ್ರೆ ನಿಮ್ಮದು ಸ್ಕ್ರೀನ್ ಆಫ್ ಆಗಿಲ್ಲ, ಸ್ಕ್ರೀನ್ ಆಫ್ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಮನೆ ಯಾರೋ ತಗೊಂಡು ಹೋಗ್ತಾರೆ ಅಂತೇಳಿ ಅವರಿಗೆ ದಿಕ್ಕು ತಪ್ಪಿಸಿ, ಇಲ್ಲ ಸ್ಕ್ರೀನ್ ಆಫ್ ಆಗ್ತದೆ ನಾ ಮಾಡ್ಕೊಡ್ತೇನೆ ಅಂತ ಅವರು ಕಾರ್ಡನ್ನು ತಗೊಂಡು ತಕ್ಷಣದಲ್ಲಿ ಅವ್ರ ಹತ್ರ 8ರಿಂದ 10 ಬೇರೆ ಕಾರ್ಡ್ಗಳಿರ್ತದೆ ಅದೇ ಕಲರ್ದು. ಆ ಕಾರ್ಡನ್ನು ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಇವರ ಮೂಲ ಕಾರ್ಡನ್ನು ತಗೊಂಡು ಹೋಗ್ತಾ ಇದ್ದಂಥ ಒಂದು ಗ್ಯಾಂಗ್ ಇದು ಉತ್ತರ ಪ್ರದೇಶದ ಹರಿಯಾಣ ರಾಜ್ಯದ 2 ಕುಖ್ಯಾತ ಈ ಅಪರಾಧಿಗಳನ್ನು ನಮ್ಮ ತಂಡದವರು ಬಂಧಿಸಿದ್ದಾರೆ. ತಂಡದವರು ಬಂಧಿಸಿ ಇವರಿಂದ ಒಂದು ಖಾರ್ಗಲ್ ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಮತ್ತೆ ಇನ್ನೊಂದು ಶಿರಾಳಕೊಪ್ಪ ಠಾಣೆಗೆ ಸಂಬಂಧಪಟ್ಟಂತೆ 2 ಪ್ರಕರಣಗಳನ್ನು ಪತ್ತೆ ಹಚ್ಚಿ ಸುಮಾರು 1 ಲಕ್ಷ ರೂಪಾಯಿಯ ಹಣವನ್ನು ಮತ್ತೆ ಒಂದು 2 ಲಕ್ಷ ರೂಪಾಯಿನ ಬೈಕನ್ನು ಸಹ ಅವರಿಂದ ಜಪ್ತು ಮಾಡಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳ ಸುಮಾರು 5-6 ತಿಂಗಳ ಹಿಂದೆ ಆದ್ರಿಂದ ಸಾಕಷ್ಟು ಹಣ ಖರ್ಚು ಮಾಡಿದೆ. ಆದ್ರೆ ಅದೇ ಹಣದಿಂದ ಬೈಕನ್ನು ಪರ್ಚೇಸ್ ಮಾಡಿದಾರೆ ಅನ್ನುವಂಥ ಕಾರಣದಿಂದ ಬೈಕನ್ನು ಸೇರಿ ನಾವು ಜಪ್ತು ಮಾಡಿಕೊಂಡಿದ್ವಿ. ಟೋಟಲ್ ಆಗಿ ಸುಮಾರು 3 ಲಕ್ಷ ರೂಪಾಯಿಯ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಒಂದು ಸಾರ್ವಜನಿಕರು ನಾವು ವಿನಂತಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮದು ಸೈಬರ್ ಕ್ರೈಮ್ ರಿಲೇಟೆಡ್ ಸಾಕಷ್ಟು ಅಪರಾಧಗಳಾಗ್ತಾ ಇದೆ. ನಾವು ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆದರೆ ATM ಒಳಗಡೆ ಬಂದ್ಕೊಂಡು ಈ ರೀತಿ ಫ್ರಾಡ್ ಮಾಡ್ತಾ ಇರೋದು ಸಾರ್ವಜನಿಕರು ದಯವಿಟ್ಟು ಗಮನಿಸಿ. ಯಾರೇ ATM ನೀವು ಒಳಗೆ ಹಣ ಡ್ರಾ ಮಾಡಬೇಕಿದ್ರೆ ಯಾರೇ 3ನೇ ವ್ಯಕ್ತಿ ಬಂದರೆ ದಯವಿಟ್ಟು ಅವರಿಗೆ ಬರಬೇಡ ಅಂತ ಹೇಳಬೇಕು, ಇಲ್ಲ ನೀವು ಕಂಪ್ಲೇಂಟ್ ಮಾಡಬೇಕು. 2ನೇ ಅಂಥವ್ರು ಬಂದು ನಿಂತ್ಕೊಂಡಿದ್ರು ಫೋಟೋ ತಗೊಳ್ಳುವಂಥದ್ದು ಮಾಡಿ ಯಾವುದೇ ಕಂಡೀಷನ್ ನಿಮ್ಮ ಕಾರ್ಡನ್ನು ಅವ್ರ ಕೈಲಿ ಕೊಡಬಾರ್ದು. ಮತ್ತು ನೀವು ATM ಪಿನ್ ಹಾಕ್ಬೇಕಿದ್ರೆ ಪಿನ್ನನ್ನು ಕೊಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆನೆ ನಮ್ಮ ಸಾಗರದ ದೇವಸ್ಥಾನದಲ್ಲಿ ಏನಾಗ್ತಿತ್ತು, ಪೂಜಾರಿಗಳು ಏನಾದರೂ ಸ್ವಲ್ಪ ಹೊರಗಡೆ ಹೋಗಿದ್ರೆ ದೇವಿಯ ಮೇಲಿದ್ದಂಥ ತಾಳಿ, ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಮಾಡುವಂಥ ತಾಳಿಯನ್ನ ಕಳುವು ಮಾಡುವಂಥದ್ದಾಗ್ತಿತ್ತು. ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ಜೈನ ಮಂದಿರದಲ್ಲಿ ಒಂದು ಕಳವಾಗಿತ್ತು. ಅದೇ ರೀತಿಯಾಗಿ ಒಂದು 4-5 ದಿವಸದ ಹಿಂದೆ ನಗರೇಶ್ವರ ದೇವಸ್ಥಾನದಲ್ಲಿ ಒಂದು ಕಳವಾಗಿತ್ತು. ಆ ಪ್ರಕರಣವನ್ನು ಈಗಾಗಲೇ ನಮ್ಮ ತಂಡದವರು ಪತ್ತೆ ಹಚ್ಚಿದ್ರು. ಈಗಲೂ ಸಹ ಈ ಪ್ರಕರಣವನ್ನು ಪತ್ತೆ ಹಚ್ಚಿ ಒಬ್ಬನೇ ಆರೋಪಿ ಸುಮಾರು 4 ಸಾರಿ ಈ ದೇವಸ್ಥಾನದ ಕಳವು ಪ್ರಕರಣಗಳಲ್ಲಿ ಭಾಗಿಯಾದಂತಹ ಆರೋಪಿಯನ್ನ ದಸ್ತಗಿರಿ ಮಾಡಿದ್ದಾರೆ. ಅವರ ಸಂಪೂರ್ಣವಾಗಿ ತಾಳಿಯನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ, ತಾವು ನೋಡ್ತಾ ಇದ್ದೀರಾ. ಇದೇ ರೀತಿಯಾಗಿ ಸುಮಾರು ಇದರದೆಲ್ಲ ಬೆಲೆ ಸೇರಿ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ತಾಳಿಯನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಟೋಟಲ್ 5 ಲಕ್ಷ ರೂಪಾಯಿಯ ವ್ಯಾಲ್ಯೂಯಬಲ್ ಪ್ರಾಪರ್ಟೀಸ್ ಅನ್ನು ಈಗಾಗಲೇ ಕೆಲವರಿಂದ ವಶಪಡಿಸಿಕೊಳ್ಳಲಾಗಿದೆ. ಆದ್ರೆ ನಾವು ಸಾರ್ವಜನಿಕರಿಗೆ ಈಗಾಗಲೇ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದ್ದೀವಿ. ನೀವು ಮನೆಯನ್ನ ಬಿಟ್ಟು ಹೋಗ್ಬೇಕಿದ್ರೆ, ಲಾಕ್ ಮಾಡಬೇಕಿದ್ರೆ ದೊಡ್ಡ ಲಾಕ್ಗಳನ್ನು ಮನೆಗೆ ಹಾಕಿ ಹೋಗ್ತೀರಾ, ಅದೇ ಕಳ್ಳರಿಗೆ ಒಂದು ಆಹ್ವಾನ ಆಗಿರ್ತದೆ. ಅಥವಾ ದೇವಸ್ಥಾನಗಳಲ್ಲಿ ಗೋಲ್ಡನ್ನು ಹಾಕಿರ್ತೀರಾ, ಆ ಗೋಲ್ಡ್ ಹಾಕಿ ಎಲ್ಲೋ ಹೋಗಿರ್ತೀರ. 3ನೇದು ಮಹಿಳೆಯರು ಏನು ಮಾಡ್ತಾರೆ, ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಸಮಾರಂಭ ಇದೆ ಅಂದ್ರೆ ಜೊತೆಗೆ ಬಂಗಾರ ಹಾಕೊಂಡು ಬಂದಿರ್ತಾರ, ಅದನ್ನ ಸಾಮಾನ್ಯವಾಗಿ ಸ್ನ್ಯಾಚ್ ಮಾಡುವಂತ ಚಾನ್ಸಸ್ ಭಾಳ ನಡೀತಾ ಇದೆ. ಇದು ಸಾರ್ವಜನಿಕರು ದಯವಿಟ್ಟು ಕಾಳಜಿ ತಗೊಳ್ಬೇಕು. ಪೊಲೀಸ್ ಇಲಾಖೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಸಂಪೂರ್ಣವಾಗಿ ಕಳ್ಳನ ಹಿಡಿಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಡಿಲೇ ಆಗ್ತದೆ. ಇದೇ ಉದಾಹರಣೆಗೆ ಇವರು ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟರಾದ್ರಿಂದ ಅಲ್ಲಿ ಹೋಗಿ ಕರ್ಕೊಂಡ್ಬರೋದೆಲ್ಲ ಬಹಳಷ್ಟು ಕಷ್ಟ. ಕರ್ಕೊಂಡ್ಬಂದ್ರೂ ಸಹ ಸಂಪೂರ್ಣ ರಿಕವರಿ ಆಗ್ತಾ ಇಲ್ಲ. ಇದನ್ನು ನಾವು ಸಾರ್ವಜನಿಕ ಗಮನಕ್ಕೆ ತರ್ತಾ ಇದ್ದೀವಿ. ಈ ಎಂಟೈರ್ ಕ್ರಮವನ್ನ ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಿಥುನ್ ಕುಮಾರ್ ಸರ್ ಅವರು ಎಲ್ಲ ನಾನು ಸಹ ಸ್ಥಾಪಿಸಿದ್ದೀವಿ. ಮತ್ತೆ ಇವರಿಗೆ ಬಹುಮಾನವನ್ನು ಘೋಷಿಸಿದ್ದೀವಿ. ನಮ್ಮ ಈ ತಂಡದ ಸದಸ್ಯರು ತಮ್ಮ ಹಿಂದೆ ಇದ್ದಾರೆ. ಈಗ ಈ ತಂಡದವರೇ ಆದಷ್ಟು ಮುತುವರ್ಜಿಯಲ್ಲಿ ಈ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಗ್ರಾಮಾಂತರ ಮತ್ತು ನಗರ ಠಾಣೆಯಲ್ಲಿ ಕಳೆದ 1 ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಉಪವಿಭಾಗ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನು ಹಾಕಿದಂಥ ಒಂದು ಉಪವಿಭಾಗ ಅನ್ನೋ ಕುರಿತಾಗಿ ನಮ್ಮ ಪೊಲೀಸ್ ಅಧೀಕ್ಷಕರು ಈಗಾಗಲೇ ಸ್ಥಾಪಿಸಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ಏನು ನುರಿತ ಕ್ರೈಮ್ ಸಿಬ್ಬಂದಿಗಳೇ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿದ್ದರೆ ಅವ್ರದ್ದೇ
ಇದೆ, ನಮ್ಮದೇನು ಇರುವುದಿಲ್ಲ, ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅವರದೇ ಕಾರ್ಯ ಇರ್ತದೆ. ಸೊ ಅವರಿಗೆ ಈ ಕುರಿತಾಗಿ ವಿಶೇಷವಾದ ಬಹುಮಾನವನ್ನ ಮತ್ತೆ ನಮ್ಮ SP ಸರ್ ಮುಖಾಂತರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.